ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮ. ನಾನು ನಾಗೇಂದ್ರ ಬಾಬು. ಕನ್ನಡಕ್ಕಾಗಿ, ಕನ್ನಡಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ಇವತ್ತು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವಂಥ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಇವತ್ತು ಹೋರಾಟಗಾರನ್ನ ನಾವು ಹುಡುಕಿಕೊಂಡು ಹೋಗಿ ಪ್ರಶ್ನೆ ಮಾಡುವಂಥ ಸಂದರ್ಭ ಬಂದೊದಗಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತೇಳಿ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಈಗ ಆಲ್ರೆಡಿ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ತಡ ಮಾಡೋದಿಲ್ಲ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ. ಕರವೇ ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡ ಅವರು ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅದು ಇಷ್ಟೊತ್ತಲ್ಲಿ ಬಂದು ನಿಮ್ಮನ್ನು ಈ ಒಂದು ಸಂದರ್ಶನ ಮಾಡೋದು ಇದೆಯಲ್ಲ, ಬಹಳ ಬೇಸರ ಆಗುತ್ತೆ. ಯಾವುದೋ ಒಂದು ಒಳ್ಳೆಯ ವಿಚಾರಕ್ಕೆ ಬಂದು ನಾವು ನಿಮ್ಮನ್ನು ಸಂದರ್ಶನ ಮಾಡ್ತೀವಿ ಅಂತ ಅಂದ್ಕೊಂಡಿರುವಂಥವ್ರು, ಆದರೆ ಇಂಥದ್ದೇ ಸಂದರ್ಭಗಳು ಬರ್ತಾ ಇದೆ ಅಂತಂದಾಗ ಬಹಳ ಬೇಸರ ಆಗುತ್ತೆ. ಯಾಕೆ ಅಂತಂದರೆ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. 31 ಜಿಲ್ಲೆಯಲ್ಲಿ 31 ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಕರವೇ ಕಾರ್ಯಕರ್ತರು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಯಾಕೆ ಅಂತ ಅವರಿಂದನೇ ಕೇಳ್ತಾ ಹೋಗ್ತೀನಿ. ಯಾಕೆ ಸರ್ ಇವತ್ತು ಹೋರಾಟ? ಬಹುಶಃ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಮಕ್ಕಳ ಭವಿಷ್ಯ ಏನಾಗಿದೆ ಇವತ್ತು. ಯಾವ ಕನ್ನಡದ ಮಕ್ಕಳಿಗೆ ಕನ್ನಡದ ನೆಲದಲ್ಲಿ ಬದುಕಿಲ್ಲ, ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾವು ಎಲ್ಲೋ ವಲಸೆ ಹೋಗಿ ಬದುಕು ಕಟ್ಕೋಬೇಕು ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಎಲ್ಲ ಕಡೆ ಕನ್ನಡದ ಮಕ್ಕಳು ಇವತ್ತು ತನ್ನ ಹಕ್ಕಿಗಾಗಿ ಬೀದಿಲಿ ನಿಂತು ಹೋರಾಡುವಂಥ ಕಾಲಘಟ್ಟಕ್ಕೆ ಬಂದು ನಿಂತಿದ್ದಾರೆ. ಯಾವ ಉದ್ಯೋಗ ನಮ್ಮ ನೆಲದಲ್ಲಿ ನಮಗೆ ದಕ್ಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು, ನಮ್ಮ ನೆಲದಲ್ಲಿ ನಮ್ಮ ಬದುಕನ್ನು ಕಟ್ಕೋಬೇಕು ಅಂತ ಏನು ನಮ್ಮ ನಾಡಿನ ಮಕ್ಕಳು ಅಂದ್ಕೊಂಡಿದ್ರು, ಆ ಬದುಕು ಇವತ್ತು ಅವರ ಕೈಲಿ ಕಟ್ಕೊಳ್ಳಿಕ್ಕೆ ಕರ್ನಾಟಕದ ನೆಲದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಬರ್ತಿರುವಂಥ ವಲಸೆ, ಒಂದು ಕಾಲಕ್ಕೆ ದಕ್ಷಿಣ ಭಾರತದಿಂದ ಬಂದಂಥ ವಲಸೆಯಿಂದಾಗಿ ಕನ್ನಡಿಗರ ಉದ್ಯೋಗ ಆವತ್ತು ದಕ್ಷಿಣ ಭಾರತದ ಕೆಲವು ರಾಜ್ಯಗಳ ಉದ್ಯೋಗ ಆಗಿತ್ತು. ಇವತ್ತು ಕನ್ನಡಿಗರಿಗೆ ದಕ್ಕಬೇಕಾದಂಥ ಉದ್ಯೋಗ ಉತ್ತರದ ಹಿಂದಿ ರಾಜ್ಯಗಳಿಂದ ಬಂದಂಥವರ ಪಾಲಾಗಿದೆ. ಕನ್ನಡದ ಮಕ್ಕಳು ಉದ್ಯೋಗ ಇಲ್ಲದೆ, ಬದುಕಿಲ್ಲದೆ ಎಲ್ಲೋ ಪರದೇಶಿಗಳ ಹಾಗೆ ವಲಸೆ